ನಲ್ಲಿ ಕರ್ನಾಟಕದ ಒಂದು ಅತಿ ದೊಡ್ಡ ಸತ್ಯವನ್ನ ನಾನು ನಿಮಗೆ ಬಯಲು ಮಾಡ್ತಾ ಇದ್ದೀವಿ. ಈ ಸತ್ಯ ಇದೆಯಲ್ಲ, ಇದು ಏನಾಗಿದೆ ಏನು ಎತ್ತ ಅಂತ ಹೇಳಿ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇದ್ರು, ಲೆಕ್ಕಾಚಾರ ಕೇಳ್ತಾ ಇದ್ರು. ಆ ಲೆಕ್ಕಾಚಾರ ನಿಮ್ ಮುಂದೆ ಇಡುವಂತ ಕೆಲಸ ಮಾಡ್ತೀವಿ. ಕರ್ನಾಟಕದ ಪ್ರತಿ ವ್ಯಕ್ತಿಯು ನೋಡ್ಲೇಬೇಕಾದಂತ ಒಂದು ಬಿಗ್ ಸ್ಟೋರಿ, ಬಿಗ್ ಎಕ್ಸ್ಪೋಸ್. ಸರ್ಕಾರ ಯಾವ ಮಟ್ಟಿಗೆ ಕೆಲಸ ನಿರ್ವಹಿಸ್ತಾ ಇದೆ, ಈ ಸಂಕಷ್ಟದ ಸಂದರ್ಭದಲ್ಲಿ ಸ್ಪಂದನೆ ಆಗುವಂತ ಕೆಲಸ ಯಾವ ಮಟ್ಟಿಗಾಗಿದೆ, ಈ ತೆರನಾದಂತಹ ಒಂದು ಲೆಕ್ಕಾಚಾರದ ವಿಚಾರ ಇದು. ಇದು TV9 ಎಕ್ಸ್ಪೋಸ್ ಮಾಡ್ತಾ ಇರುವಂತಹ ಒಂದು ರಾಜ್ಯದ ಜನ ಎದುರು ನೋಡ್ತಾ ಇದ್ದಂತಹ ತೀರಾ ಸಂಕಷ್ಟದ ಸಂದರ್ಭದಲ್ಲಿ ಜನರಿಗೆ ಅನುಕೂಲ ಆಗಬೇಕಾಗಿದ್ದಂತಹ ಒಂದು ಸಂಗತಿಯನ್ನ ಯಾವ ಮಟ್ಟಿಗೆ ಅನುಕೂಲ ಆಗಿದೆ ಅಂತ ಹೇಳಿ ಸಾಕ್ಷ್ಯ ಸಮೇತ ಎಳೆ ಎಳೆಯಾಗಿ ಈಗ TV9 ಈ ಸತ್ಯವನ್ನ ಬಯಲು ಮಾಡುತ್ತೆ. ನಾನು ಮೊದಲೇ ಹೇಳಿದಾಗೆ ಇಡೀ ರಾಜ್ಯದ ಜನರು ಇದನ್ನ ಎದುರು ನೋಡ್ತಾ ಇದ್ರು. ಯಾವ ವಿಚಾರವಾಗಿ ಹೇಗಿದ ಅನುಕೂಲ ಆಗಬಹುದಾಗಿತ್ತು, ಇದೆಲ್ಲವನ್ನು ಕೂಡ ನಾವು ನಂತರದ ಹಂತದಲ್ಲಿ ನಿಮ್ಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ತೀರಾ 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 ನಿರ್ಲಕ್ಷ್ಯ ವಹಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲ ಅಂದ್ಕೊಂಡಂಗಾಗಿದ್ರೆ ಇದು ರಾಜ್ಯದ ಜನರಿಗೆ ಬಹಳ ಅನುಕೂಲ ಆಗ್ಬೇಕಾಗಿದ್ದಂತಹ ಒಂದು ದೊಡ್ಡ ವಿಚಾರ ಇದು. ಆದ್ರೆ ಏನಾಗಿದೆ, ಅದರ ಎಕ್ಸ್ಪೋಸ್ TV9 ಮಾಡ್ತಾ ಇದೆ ಈಗ.